ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವತ್ತು ಶುಕ್ರವಾರ ಮತ್ತು ಭರತ್ ಅವ್ರದ್ದು ಹುಟ್ಟು ಹಬ್ಬ, ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೊರಗಡೆ ಎಲ್ಲೋ ಹೋಗಬೇಕಿತ್ತು. ಇವತ್ತು ನಮ್ಮ ಮನೆದೇವ್ರ ಹಬ್ಬ ಇತ್ತು, ಹಂಗಾಗಿ ಹೋಗೋಕ್ಕಾಗಲ್ಲ, ಟೈಮ್ ಸಿಗಲ್ಲ ಅಂದ್ಬಿಟ್ಟು ನಮ್ಮೂರಿನ ಗ್ರಾಮ ದೇವತೆಗೆ ಬಂದ್ವಿ. ದೇವಸ್ಥಾನ ಓಪನ್ ಇರಲಿಲ್ಲ, ಯಾರೋ ತೀರೋಗಿದ್ರು ಸೂತ್ಕ ಅಂತ ದೇವ್ರ ಬಾಗಿಲು ಓಪನ್ ಮಾಡಿರಲಿಲ್ಲ. ಈಚೆನೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಭರತ್ತು, ನಾನು, ಮಕ್ಕಳು ಎಲ್ಲ ಬಂದ್ವಿ. ಇಲ್ಲಿ ಹೋದರೆ ಹೊರಗಡೆ ಹೋಗ್ಬೋದಿತ್ತು. ಇವತ್ತು ಹಬ್ಬ, ನಮ್ಮ ಮನೆದೇವ್ರ ಹಬ್ಬ ಅಲ್ವಾ, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ಇಲ್ಲೇ ಮಾಡೋಣ ಸೆಲೆಬ್ರೇಷನ್ನು, ಪರವಾಗಿಲ್ಲ, ನಮ್ಮ ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮುಗಿಸೋಣ ಅಂದ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಮಾಡಿದ್ವಿ, ಭರತ್ತು, ನಾನು, ಮಕ್ಕಳು ಎಲ್ಲ. ನೋಡಿ, ಮಳೆ ಹುಯ್ಯಕ್ಕಿಡಿದ್ರೆ ಹುಯ್ದೇ ಬಿಡುತ್ತೆ ಒಂದೊಂದು ಸಲ, ತುಂಬ ಹುಯ್ದು ಬೆಳೆ ಎಲ್ಲ ಹಾಳು ಮಾಡುತ್ತೆ. ಈಗ ನೋಡಿ, ಇಲ್ಲಿ ಅಲೆ ಒಂದು 8-10 ದಿನವೇ ಆಗಿತ್ತು, 15 ದಿನವೇ ಆಗಿರಬೇಕು. ಇಲ್ಲಿ ಪಾಪ ಹಾಕಿರೋ ಬೆಳೆ ಎಲ್ಲ ಒಣಗ್ತೈತೆ, ಮಳೆನೇ ಇಲ್ಲ, ಆ ಥರ ಆಗ್ಬಿಟ್ಟೈತೆ ಪರಿಸ್ಥಿತಿ. ಇನ್ನು ಪೂಜೆ ಎಲ್ಲ ಮುಗೀತು, ಮನೆಗೆ ಬಂದ್ವಿ. ನೈಟು ಅಕ್ಕನೂರಲ್ಲಿ ಹಬ್ಬ ಇತ್ತಲ್ವ, ನಮ್ಮ ಮನೆದೇವ್ರದ್ದು ಕೆಂಚಿನಕೆರೆ ಗ್ರಾಮ ದೇವತೆಯಲ್ಲಿ, ಹಾಗಾಗಿ ಅಲ್ಲಿಗೆ ಬಂದ್ವಿ. ಕೇಕ್ ತೊಗೊಂಡು ಅಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ. ನಮ್ಮ ಮನೆಯವ್ರಿಗೆ ಇದೆಲ್ಲ ಇಷ್ಟ ಇಲ್ಲ, ಬರ್ತಡೇ ಆ್ಯನಿವರ್ಸರಿ ಅವೆಲ್ಲ ಇಷ್ಟಪಡಲ್ಲ ಅವರು. ಬರ್ತಡೇ ಮಾಡ್ಕೊಳ್ಳೋದು ಬದಲು ಒಂದು ಗಿಡ, ಮರ ಗಿಡಗಳನ್ನ ನೆಟ್ಟರೆ ಅದಾದರೂ ಒಂದು ಉಪಯೋಗ ಆಗುತ್ತೆ. ಹಿಂದೆ ಗಾಂಧೀಜಿ ಆಗಿರ್ಬೋದು, ಅಥವಾ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಡೇ ಮಾಡ್ಕೊಂಡವ್ರು ಅಂತ ಹೇಳ್ತಾರೆ. ನನ್ನ ಖುಷಿಗೋಸ್ಕರ ಮಾತ್ರ ಅವರು ಬರ್ತಡೇನ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು. ಸರಿ ಆಯಿತು, ಕೇಕೆಲ್ಲ ಕಟ್ ಮಾಡಿದ್ವಿ. ಅಕ್ಕನೂರಿಗೆ ಬಂದಿದ್ವಲ್ವ, ಅಕ್ಕ, ತಂಗಿ, ಅತ್ತೆ ಎಲ್ಲ ಅಲ್ಲೇ ಇದ್ದರು. ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲ ಅಲ್ಲೇ ಇದ್ವಿ. ನಾನ್ ವೆಜ್ ಏನೂ ಮಾಡಿರಲಿಲ್ಲ, ವೆಜ್ಜು. ಕೇಕೆಲ್ಲ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಅವರು ನನ್ನ ರೇಗಿಸ್ತಾ ಇದ್ದರು, ಯೂಟ್ಯೂಬ್ಗೆ ಹೇಳ್ತಾಳೆ ನೋಡಿ ಇವಳು ಅಂತ. ನಮ್ಮ ಮನೆಯವ್ರು ಕೇಕ್ ತಿನ್ಸೋಕ್ಕೂ ಬಿಡ್ತಾಯಿಲ್ಲ, ತಮಾಷೆ ಮಾಡ್ತಾಯಿದ್ರು. ನಾನು ಅವ್ರಿಗೆ ಬೈತಾ ಇದ್ದೆ, ನೀವು ಯಾವಾಗಲೂ ಹಿಂಗೆ ಏನಾದರೂ ಮಾಡ್ತೀನಿ ಅಂದರೆ ಬೇಡ ಬೇಡ ಅಂತೀರಾ ಅಂತ. ಇನ್ನು ಪೂಜೆ ಎಲ್ಲ ಮುಗೀತು ಅಷ್ಟರಲ್ಲಿ. ಇನ್ನು ಹಬ್ಬ ಅಂತ ಫಸ್ಟೇ ಹೇಳಿದೆ ಅಲ್ವಾ. ನೋಡಿ, ಇವತ್ತು ನಮ್ಮ ಗ್ರಾಮ ದೇವತೆ ಲಕ್ಷ್ಮೀ ದೇವಿ, ಇವತ್ತು ಈ ಥರ ರೆಡಿ ಮಾಡೋರೆ. ಪೂಜೆ ಎಲ್ಲ ಆಗೈತೆ. ಇನ್ನು ಕೆಂಕೆರಮ್ಮನ ಹಬ್ಬ ಅಂತ ನಮ್ಮ ಮನೆದೇವ್ರಿಗೆ ಅರ್ಜುನಲ್ಲಿ ಮತ್ತು ಕೆಂಚನಕೆರೆ ಗ್ರಾಮದಲ್ಲಿ ಈ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಶುಕ್ರವಾರ ಅಲ್ಲಿ ಮಾಡ್ತಾರೆ, ಶನಿವಾರ ಬೆಳಗಿನ ಜಾವ ಇಲ್ಲಿಗೆ ಕೆಂಚನಕೆರೆ ಗ್ರಾಮದಲ್ಲಿ ಕೊಡ್ತಾರೆ. ನಾವು ಪ್ರತಿಯೊಂದು ಹಬ್ಬ ಅಲ್ಲಿ ಏನು ಮಾಡ್ತಾರೋ ಆ ಹಬ್ಬ ಎಲ್ಲನೂ ನಾವು ಮಾಡಬೇಕು. ಹಾಗಾಗಿ ಬೇಗನೆ ದೇವರು ಕೆಂಚನಕೆರೆ ಗ್ರಾಮದಲ್ಲಿ ತುಂಬ ಇಷ್ಟ ಆಯಿತು. ಇವರೆಲ್ಲ ಒಂದೇ ಥರ ಸ್ಟೆಪ್ ಹಾಕಿದ್ರು, ಸಖತ್ ಇಷ್ಟ ಆಯಿತು. ಆಟೋದಲ್ಲಿ ಕೆಂಕೆರಮ್ಮನ ದೇವರು ಇಲ್ಲಿ ಕನ್ನಡ ಕೆಲಸಗಳು ಪೂಜೆ ಮುಂದೆ ಹೋದಂಗೆ ಹಿಂದೆ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಆರತಿ ಹೋಗೋದು ಅಷ್ಟು ಊರು ತಂದ ಕೆಲವರು ಆಗಲಿಕ್ಕೆ ಹೋಗ್ತಾರೆ. ನಾವೇನಿಲ್ಲ, ಅಷ್ಟೇ ದೂರ ಅಷ್ಟೇ. ದೇವಸ್ಥಾನ, ನಮ್ಮ ಲಕ್ಷ್ಮೀ ದೇವಿ ದೇವಸ್ಥಾನ ಇಲ್ಲಿ ನಮ್ಮ ಇದರಿಂದ ದೇವಸ್ಥಾನ ಇದರಿಂದ 1 ಕಿಲೋಮೀಟರ್ ಆಗ್ತದೆ. ಇವಾಗ
ಕೆಂಕೆರಮ್ಮ ದೇವ್ರು ಬಂದಿತ್ತಲ್ವ, ಇದಕ್ಕೆ ಪೂಜೆ ಮಾಡಿಸ್ಕೊಂಡು ಇನ್ನು ನಮಗೂ ಟೈಮ್ ಆಗುತ್ತೆ, ಇನ್ನು ಊರಿಗೆ ಹೋಗಬೇಕಿತ್ತು ಅಂತ ಪೂಜೆ ಮಾಡಿಸ್ಬಿಡೋಣ ಅಂತ ಬಂದ್ವಿ. ಇದರಲ್ಲೂ ತುಂಬ ರಶ್ ಆಗಿತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.